ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹತಾಶ ಮನೋಭಾವದಿಂದ ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡುತ್ತಿದ್ದಾರೆ ಎಂದು ಸಂಸದ ಜಿಎಂ ಸಿದ್ದೇಶ್ವರ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆಯಲ್ಲಿ ಬಿಜೆಪಿ ಸೋಲಿಸೋರು ಯಾರೂ ಇಲ್ಲ ಎಂದು ವೈಯಕ್ತಿಕ ತೇಜೋವಧೆ ಮಾಡುವುದು ಸರಿಯಲ್ಲ. ನೀವು ವೈಯಕ್ತಿಕ ತೇಜೋವಧೆ ಮಾಡಿದ್ದಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ. ಇದೇ ರೀತಿ ವೈಯಕ್ತಿಕ ತೇಜೋವಧೆ ಮುಂದುವರಿಸಿದರೆ ನಿಮ್ಮ ಭ್ರಷ್ಟಾಚಾರ ತೆಗೆದಿಡುತ್ತೇನೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಪಾನ್ ಮಸಾಲೆ ಮಾರ್ತಾರೆ, ಅದನ್ನು ತಿಂದರೆ ಆರೋಗ್ಯ ಹಾಳಾಗುತ್ತೆ ಎಂದು ಪ್ರಭಾ ಮಲ್ಲಿಕಾರ್ಜುನ್ ಹೇಳುತ್ತಿದ್ದು, ಅವರು ಹಲ್ಲಿನ ಡಾಕ್ಟರ್, ಅವರಿಗೆ ಆರೋಗ್ಯ ಹಾಳಾಗುತ್ತದೆ ಎಂದು ಹೇಗೆ ಗೊತ್ತು ಎಂದರು. ಇನ್ನು ನಮ್ಮವರು ಪಾನ್ ಮಸಾಲೆ ಮಾರ್ತಾರೆ, ಅದೇ ಕಲ್ಲೇಶ್ವರ ಮಿಲ್ ಪಕ್ಕದಲ್ಲಿ. ನೀವು ಏನ್ ಮಾಡ್ತಾ ಇದ್ದೀರಿ? ನಮ್ಮ ಬಗ್ಗೆ ಮಾತನಾಡುವುದಕ್ಕಿಂತ ಮುಂಚೆ ನಿಮ್ಮದು ಏನಾಗಿದೆ ಎಂಬುದನ್ನು ನೋಡಿಕೊಳ್ಳಿ ಎಂದರು. ಇನ್ನು ಮೇ 7ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಭಾರಿ ಅಂತರದಿಂದ ಗೆಲುವು ಸಾಧಿಸುತ್ತಾರೆ ಎಂದರು. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯಾವುದಾದ್ರೂ ಒಂದು ಆಪಾದನೆ ಮಾಡಬೇಕಾದ್ರೆ 10 ಬಾರಿ ಸುಳ್ಳನ್ನು ಹೇಳಿ ಸತ್ಯ ಮಾಡೋಕ್ಕೆ ಹೋಗಬೇಡ್ರಿ. ಮೊದಲು ನಿಂದೇನು ಗುಂಡಿ ಹೇಗಿದೆ ಅನ್ನೋದನ್ನು ನೋಡ್ಕ. ಇವತ್ತು ಪ್ರಭಾ ಮಲ್ಲಿಕಾರ್ಜುನ ಈ ಪಾನ್ ಮಸಾಲ ತಿಂದು ಆರೋಗ್ಯ ಕೆಡುತ್ತೆ ಅಂತ ಹೇಳ್ತಾರೆ. ಪ್ರಭಾ ಮಲ್ಲಿಕಾರ್ಜುನ ಓದಿರೋದು ಡೆಂಟಲ್ಲು, ಹಲ್ಲು ಕ್ಲೀನ್ ಮಾಡೋ ಡಾಕ್ಟ್ರು. ಅವರು ಆರೋಗ್ಯನೇ ರಿಪೇರಿ ಮಾಡ್ತಾರವರು. ಹಲ್ಲೇನಾರ ಉದುರೋಗಿದ್ದರೆ ಕಟ್ಬೋದು. ಈ ರೀತಿಯಾಗಿ ಜನಗಳಲ್ಲಿ ವಿಷ ಬೀಜವನ್ನು ಬಿತ್ತಿ ಸುಳ್ಳುಗಳನ್ನು ಹೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮ ಕ್ಷೇತ್ರದ ಜನತೆಗೆ ಯಾವ ರೀತಿಯಾಗಿ ಅವ್ರು ಶ್ರೀಮಂತರಾದರು, ಏನೇನು ಮಾಡಿ ಶ್ರೀಮಂತರಾದರು, ಅವರು ಮೊದಲು ಹೇಗಿತ್ತು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಾನು ಹಿಂದೆನೂ ಕೂಡ ಹೇಳಿದ್ದೀನಿ, ನಾನು ಏನು ಮಾಡಿದ್ದೀನಿ, ಅವರಿಗೆ ಸಾಲ ಯಾವಾಗ ಕೊಟ್ಟಿದ್ದೀನಿ, ಏನು ಕೊಟ್ಟಿದ್ದೀನಿ ಅಂತ ಕೂಡ ಹೇಳಿದ್ದೀನಿ ನಾನು.